ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆ ಥಂಬ್ನೇಲ್ ನೋಡಿದರೆ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು, ಓಕೆನಾ? ರೀಯೂಸ್ಡ್ ಕಂಟೆಂಟ್ ಯಾಕೆ ಬರುತ್ತೆ ನಮ್ಮ ಚಾನಲಲ್ಲಿ, ಸೊ ರೀಯೂಸ್ಡ್ ಕಂಟೆಂಟ್ ಬಂದರೆ ಏನು ಮಾಡಬೇಕು, ಸೊ ರೀಯೂಸ್ಡ್ ಕಂಟೆಂಟ್ ಬಂದರೆ ಮಾನಿಟೈಸೇಷನ್ ಆಗಲ್ವಾ, ಸೊ ಈಗಾಗಲೇ ರೀಯೂಸ್ಡ್ ಕಂಟೆಂಟ್ ಬಂದ್ಬಿಟ್ಟಿದೆ ನಮ್ಮ ಚಾನಲ್ಗೆ, ಸೊ ನಾವೇನು ಮಾಡಬೇಕು, ಸೊ ರೀಯೂಸ್ಡ್ ಕಂಟೆಂಟ್ ಬರಬಾರ್ದು ಅಂತ ಹೇಳಿದ್ರೆ ನಾವು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಸೊ ರೀಯೂಸ್ಡ್ ಕಂಟೆಂಟ್ ಎಂಥ ವೀಡಿಯೋಸ್ಗೆ ಬರುತ್ತೆ, ಸೊ ಯಾವೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ನಮ್ಮ ಚಾನಲ್ಗೆ ಬರುತ್ತೆ, ಸೊ ಈ ಎಲ್ಲ ಕ್ವಶನ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ, ಓಕೆನಾ? ಸೊ ಅದಕ್ಕೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸೊ ಓಕೆನಾ ಗೈಸ್, ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ರೀಯೂಸ್ಡ್ ಕಂಟೆಂಟ್ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಹೇಳ್ಬಿಡ್ತೇನೆ. ರೀಯೂಸ್ಡ್ ಕಂಟೆಂಟ್ ಅಂದ್ರೆ ಏನು, ಓಕೆನಾ? ಸೊ ನಮಗೆ ಹೆಸರೇ ಹೇಳೋ ಹಾಗೆ, ಓಕೆನಾ, ಆ ಒಂದು ವರ್ಡೇ ಹೇಳೋ ಹಾಗೆ ರೀಯೂಸ್ಡ್ ಕಂಟೆಂಟ್. ರೀಯೂಸ್ಡ್ ಅಂದ್ರೆ ಪದೇ ಪದೇ ಯೂಸ್ ಮಾಡೋದು, ಒಂದು ಕಂಟೆಂಟ್ನ ಪದೇ ಪದೇ ಯೂಸ್ ಮಾಡೋದು. ಇವಾಗ ನಮಗೆ ಯೂಟ್ಯೂಬಲ್ಲಿ ಕಂಟೆಂಟ್ ಅಂದ್ರೆ ಏನು, ಸೊ ಕಂಟೆಂಟ್ ವಿಡಿಯೋಸ್ಗಳಲ್ವಾ, ಸೊ ಆ ವಿಡಿಯೋಸ್ನ ಒಬ್ರು ಯೂಸ್ ಮಾಡಿದ್ದನ್ನ ಪದೇ ಪದೇ ಯೂಸ್ ಮಾಡೋದಕ್ಕೆ ರೀಯೂಸ್ಡ್ ಅಂತ ಹೇಳ್ತೀವಿ. ಓಕೆ, ಈ ಅರ್ಥ ಕೊಡುತ್ತೆ. ಸೊ ಸೊ ಫಸ್ಟ್ ನಾವಿಲ್ಲಿ ತಿಳ್ಕೊಳ್ಳೋಣ, ಯಾವ ರೀತಿಯ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಮ್ಮ ಚಾನಲ್ಗೆ ರೀಯೂಸ್ಡ್ ಕಂಟೆಂಟ್ ಬರಲ್ಲ ಅಂತ ಹೇಳಿ. ಓಕೆನಾ, ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ನಾವು ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ರೀಯೂಸ್ಡ್ ಕಂಟೆಂಟ್ ಬರಲ್ಲ ಅಂತ ಹೇಳಿ ನಾನು ಒಂದೊಂದಾಗಿ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಓಕೆನಾ, ನೀವು ವಿಡಿಯೋನ ಕರೆಕ್ಟಾಗಿ ನೋಡಿ. ಓಕೆನಾ, ಫಸ್ಟ್ ಒನ್ ಹೇಳ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಇವಾಗ ಯಾವುದಾದ್ರೂ ಮೂವಿ ಕ್ಲಿಪ್ಸ್ನ ತಗೊಂಡಿರ್ತೀವಿ, ಓಕೆನಾ? ಸೊ ಆ ಮೂವಿ ಕ್ಲಿಪ್ಸ್ನ ನಾವು ಆ್ಯಸ್ ಇಟ್ ಈಸ್, ಅದು ಏನಿದೆ ಅಲ್ವಾ, ವರ್ಜಿನಲ್ ಆಡಿಯೋ ಅಪ್ಲೋಡ್ ಮಾಡ್ದೇನೆ, ಸೊ ಅದಕ್ಕೆ ನಮ್ಮದೇ ಒಂದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಓಕೆನಾ? ಸೊ ಮೂವೀಸ್ ಕ್ಲಿಪ್ಸ್ನ ತಗೊಂಡು, ಸೊ ನಿಮಗೆ ಸೊ ಎಕ್ಸಾಂಪಲ್ಗೆ ಅಂದರೆ ಮೂವಿನ, ಸೊ ಸಪೋಸ್ ಯಾವುದಾದ್ರೂ ಒಂದು ಫಿಲಿಮ್ ರಿಲೀಸ್ ಆಗಿದೆ, ಸೊ ಓಕೆನಾ, ಅದ್ರ ಬಗ್ಗೆ ನಾನು ಇವಾಗ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಮಾಡಬೇಕು ಇವಾಗ, ಸೊ ಆ ಒಂದು ವಿಡಿಯೋ ಕ್ಲಿಪ್ನ ತಗೊಂಡು, ಓಕೆನಾ, ಸೊ ಆ ವಿಡಿಯೋ ಕ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಾವು ಆ್ಯಸ್ ಇಟ್ ಈಸ್ ಆ ವಿಡಿಯೋನ ಹಾಗೇನೆ ವಿತ್ ಒರಿಜಿನಲ್ ಆಡಿಯೋನ ಅಪ್ಲೋಡ್ ಮಾಡಬಾರ್ದು, ಓಕೆನಾ? ಅದಕ್ಕೆ ನಮ್ಮದೇ ಆದ ಒಂದು ವಾಯ್ಸ್ ಓವರ್ ಕೊಟ್ಟು ಅದ್ರ ಬಗ್ಗೆ ಕಮೆಂಟ್ರಿನ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ಯೂಸ್ಡ್ ಕಂಟೆಂಟ್ ಬರಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಪೋರ್ಟ್ಸ್, ಓಕೆನಾ? ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಈ ಸ್ಪೋರ್ಟ್ಸ್ ಇವಾಗ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಸೊ ಓಕೆನಾ. ಸೊ IPL ನಡೆದಿದೆ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ನೀವು ಕಮೆಂಟ್ರಿ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಸೊ ಇವಾಗ ಚಾನಲಲ್ಲಿ ಸಾಕಷ್ಟು ಚಾನಲಲ್ಲಿ IPL ಕ್ರಿಕೆಟ್ ಆಗಿರ್ಬೋದು, ಬರೀ ಕ್ರಿಕೆಟ್ ಅಂತನಲ್ಲ, ಬೇರೆ ಬೇರೆ ಸ್ಪೋರ್ಟ್ಸ್ ಎಂದು, ಓಕೆನಾ? ಸೊ ಅದ್ರ ಬಗ್ಗೆ ಚಾನಲ್ಗಳಲ್ಲಿ ಇರುತ್ತೆ, ಕಮೆಂಟ್ರಿನ ಮಾಡ್ತಾ ಇರ್ತಾರೆ, ಸೊ ಲೈವ್ ಶೋನ ತೋರಿಸ್ತಾ ಇರ್ತಾರಲ್ವ, ಆ ಥರ ನೀವು ವಿಡಿಯೋ ಕ್ಲಿಪ್ಸ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಆದ ಕಮೆಂಟ್ರಿನ ಕೊಡಬೇಕು ಅದಕ್ಕೆ, ಆ ಒಂದು ವಿಡಿಯೋಗೆ, ಓಕೆನಾ? ಸೊ ಇವಾಗ ಆಲ್ರೆಡಿ ಕಮೆಂಟ್ರಿನ ಕೊಟ್ಟಿರ್ತಾರಲ್ವ, ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಬಾರ್ದು, ಓಕೆನಾ? ವಿತ್ ಒರಿಜಿನಲ್ ಆಡಿಯೋ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಸೊ ಅಲ್ಲಿ ಕೂಡ ರೀಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ನೀವು ವಾಯ್ಸ್ ಓವರ್ ಕೊಟ್ರಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮದೇ ಆದ ಒಂದು ನಿಮ್ಮ ಓನ್ ವಾಯ್ಸಿಂದ ಕಮೆಂಟ್ರಿನ ಕೊಟ್ಟರೆ ಅಲ್ಲಿ ರೀಯೂಸ್ಡ್ ಕಂಟೆಂಟ್ ಬರೋದಿಲ್ಲ, ಓಕೆನಾ? ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಇವಾಗ ಸಪೋಸ್ ಯಾವುದೋ ಒಂದು ಮೂವಿ ಡೈಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ, ಸೊ ಓಕೆನಾ, ಅದಕ್ಕೆ ನಿಮ್ಮದೇ ಸೊ ನೀವು ಆ ಒಂದು ಮೂವಿ ಕ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಆದ ಒಂದು ಡೈಲಾಗ್ನ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ನೀವು ಈ ಥರ ಅಪ್ಲೋಡ್ ಮಾಡ್ಬೋದು, ಓಕೆನಾ? ಸೊ ಅದೇ ಸೇಮ್ ಮೂವಿಯಲ್ಲೇ ಇರುವಂತಹ ಸೇಮ್ ಅದೇ ಆಡಿಯೋನ ಅಪ್ಲೋಡ್ ಮಾಡಿದೆ, ಸೊ ಸೇಮ್ ನಾನು ಫಸ್ಟ್ ಒನ್ ಹೇಳಿದ್ನಲ್ಲ ಅದೇ ಥರ, ಸೊ ಓಕೆನಾ, ನಿಮ್ಮ ಓನ್ ವಾಯ್ಸಿಂದ ನೀವು ಡೈಲಾಗ್ನ ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಸೊ ನೀವು ಅದೇ ಡೈಲಾಗ್ನ ನಿಮ್ಮ ಓನ್ ವಾಯ್ಸಿಂದ ಕೂಡ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ಬೋದು, ಓಕೆನಾ? ಸೊ ಮೂವಿ ಕ್ಲಿಪ್ಸಲ್ಲಿ ಒರಿಜಿನಲ್ ಆಡಿಯೋ ಏನಿರುತ್ತಲ್ವ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನೀವು ನಿಮ್ಮದೇ ಆದಂಥ ಒಂದು ಓನ್ ವಾಯ್ಸನ್ನು ಕೊಟ್ಟು ನೀವು ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಯಾವುದೋ ಒಂದು ಮೂವಿ ಕ್ಲಿಪ್ ಇರುತ್ತೆ, ಸೊ ಆ ಮೂವಿ ಕ್ಲಿಪ್ನಲ್ಲಿ
ಕ್ಲಿಪ್ ಮೇಲೆ ನೀವು ರಿಯಾಕ್ಷನ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಓಕೆನಾ? ಆ ರಿಯಾಕ್ಷನ್ ವಿಡಿಯೋ ಅಂತ ಹೇಳಿದ್ರೆ ಸೊ ಆಡಿಯೋ ಅದಕ್ಕೆ ಒರಿಜಿನಲ್ ಆಡಿಯೋ ಏನಿರುತ್ತಲ್ವ ಅದನ್ನು ಮ್ಯೂಟ್ ಮಾಡಿಬಿಟ್ಟು ಸೊ ನಿಮ್ಮದೇ ಆದಂಥ ಒಂದು ವಾಯ್ಸ್ ಓವರ್ ಆಡಿಯೋನ ಹಾಕ್ಬೋದು ಅದಕ್ಕೆ. ಓಕೆನಾ? ಇಲ್ಲದೆ ಹೋದರೆ ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಜೊತೆಗೇನೆ ಆ ಒಂದು ಮೂವಿ ಕ್ಲಿಪ್ ವಿಡಿಯೋ ಜೊತೆಗೇನೆ ನಿಮ್ಮ ಒಂದು ರಿಯಾಕ್ಷನ್ ವಿಡಿಯೋನ ಹಾಕಬೇಕು. ಓಕೆನಾ? ಆವಾಗ ರೀಯೂಸ್ಡ್ ಕಂಟೆಂಟ್ ಅನ್ನೋ ಪ್ರಾಬ್ಲಮ್ ಬರೋದಿಲ್ಲ. ಓಕೆನಾ? ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಒಂದು ವಿಡಿಯೋಸಲ್ಲಿ ಸೊ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ನ ಮಾಡಿ. ಸೊ ಓಕೆನಾ? ಯೂಟ್ಯೂಬಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಈ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ಏನೂ ಬರೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಆ ಒಂದು ಮೂವಿಯ ಒಂದು ಓನರ್ ಏನಿರ್ತಾರಲ್ವ ಆ ಓನರ್ ಬಂದ್ಬಿಟ್ಟು ನಿಮಗೆ ಕಾಪಿ ರೈಟ್ ಕೂಡ ಕೊಡಬಹುದು. ಸೊ ಓಕೆನಾ? ಈ ಥರ ಪ್ರಾಬ್ಲಮ್ ಕೂಡ ಆಗಬಹುದು ನಿಮಗೆ ಇಲ್ಲಿ. ಓಕೆನಾ? ಸೊ ನಿಮ್ಮ ಓನ್ ವಾಯ್ಸ್ ಕೊಟ್ಟರು ಕೂಡ ಕಾಪಿ ರೈಟ್ ಸ್ಟ್ರೈಕ್ ಕೂಡ ಕೊಡ್ಬೋದು ಅವರು. ಆ ಒಂದು ನೀವು ಮೂವಿ ಕ್ಲಿಪ್ ಏನು ಯೂಸ್ ಮಾಡಿರ್ತೀರಲ್ವ ಆ ಒಂದು ಓನರ್ ಇರ್ತಾರಲ್ವ ಫೇಮಸ್ ಆಗಿರುವಂತಹ ಮೂವಿ ಅಥವಾ ಹೀರೋಸು ಡೈರೆಕ್ಟರ್ ತಲೆ ಕೆಡ್ಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಸೊ ರೀಸೆಂಟಾಗಿ ಸೀರಿಯಲ್ಸ್ ಆಗಿರ್ಬೋದು ಆ ಥರ ನೀವು ಕ್ಲಿಪ್ಸ್ನ ಅಪ್ಲೋಡ್ ಮಾಡಿದಾಗ ಸೊ ಅವರು ಬಂದ್ಬಿಟ್ಟು ಕಾಪಿ ರೈಟ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನಿಮಗೆ ಯೂಟ್ಯೂಬಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತಂದರೂ ಕೂಡ ಅವರು ನಿಮ್ಮ ಓನ್ ವಾಯ್ಸ್ ಕೊಟ್ಟರೆ ಯೂಟ್ಯೂಬಿಂದ ಏನು ಪ್ರಾಬ್ಲಮ್ ಆಗಲ್ಲ, ರೀಯೂಸ್ಡ್ ಬರೋದಿಲ್ಲ. ಓಕೆನಾ? ಸೊ ನಿಮಗೆ ಆ ಒಂದು ಮೂವಿಯ ಒಂದು ಓನರ್ ಇರ್ತಾರಲ್ವ ಕಾಪಿ ರೈಟ್ ಓನರ್ ಇರ್ತಾರಲ್ವ ಅವರು ಬಂದ್ಬಿಟ್ಟು ನಿಮಗೆ ಕಾಪಿ ರೈಟ್ನ ಕೊಡ್ಬೋದು. ಸೊ ಈ ಒಂದು ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡೋಣ ನಾವು ರೀಯೂಸ್ಡ್ ಕಂಟೆಂಟ್. ಸೊ ಯಾವ ರೀತಿಯ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ ಅಂತೇಳಿ. ಓಕೆನಾ? ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಪಾಯಿಂಟ್ಸ್ನ. ಫಸ್ಟ್ ಬಂದ್ಬಿಟ್ಟು ನೀವು ಸೀರಿಯಲ್ ವಿಡಿಯೋಸ್ ಅಥವಾ ಮೂವಿ ಕ್ಲಿಪ್ಸ್ನ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ಅಂದರೆ ಅದರಲ್ಲಿ ನಿಮ್ಮ ಒಂದು ಕೆಲಸ ನಿಮ್ಮ ಒಂದು ವರ್ಕ್ ಏನೂ ಇರೋದಿಲ್ಲ. ಅಂದರೆ ವಾಯ್ಸ್ ಓವರ್ ಇರೋದಿಲ್ಲ, ಅದನ್ನು ಏನೋ ಎಡಿಟ್ ಮಾಡಿರೋದಿಲ್ಲ. ಓಕೆನಾ? ಸೊ ವಿತ್ ಒರಿಜಿನಲ್ ಆಡಿಯೋನೇ ನೀವು ಅಪ್ಲೋಡ್ ಮಾಡಿಬಿಟ್ಟಿರ್ತೀರ. ಓಕೆನಾ? ಈ ಥರ ಅಪ್ಲೋಡ್ ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಎಲ್ಲ ಪಕ್ಕಾ ಬರುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ಗೆ ಬಿಗ್ ಬಾಸ್ ವಿಡಿಯೋಸ್ ಆಗಿರ್ಬೋದು, ಯಾವುದಾದ್ರೂ ಸೀರಿಯಲ್ ವಿಡಿಯೋಸ್ ಆಗಿರ್ಬೋದು, ನೀವು ಡೈರೆಕ್ಟಾಗಿ ಟಿ ವಿಯಲ್ಲಿ ಶೂಟ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಫೋನಿಂದ ಟಿ ವಿಯಲ್ಲಿ ಏನು ಬರ್ತಾ ಇರುತ್ತಲ್ವ ಅದನ್ನು ಶೂಟ್ ಮಾಡಿಬಿಟ್ಟು ಸೇಮ್ ಅದನ್ನೇ ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ಓಕೆನಾ? ಅದನ್ನೇ ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ರೀಯೂಸ್ಡ್ ಕಂಟೆಂಟ್ ಪಕ್ಕ ಬರುತ್ತೆ. ಓಕೆನಾ? ಸೊ ನಿಮ್ಮ ಮೊಬೈಲ್ ಫೋನಿಂದ ಟಿ ವಿಯಲ್ಲಿ ಬರುವಂತಹ ಸೀರಿಯಲ್ಸ್ ಆಗಿರ್ಬೋದು, ಬಿಗ್ ಬಾಸ್ ವಿಡಿಯೋಸ್ ಆಗಿರ್ಬೋದು, ಯಾವುದೋ ಒಂದು ಮೂವಿ ಆಗಿರ್ಬೋದು, ಸೇಮ್ ಅದನ್ನು ಈ ಥರ ರೆಕಾರ್ಡ್ ಮಾಡಿ ನೀವು ಅಪ್ಲೋಡ್ ಮಾಡೋದ್ರಿಂದ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಓಕೆನಾ? ಅಥವಾ ನಾವು ಆ ಮೂವೀಸ್ ಅಥವಾ ಯಾವುದಾದ್ರು ಮೂವಿ ಕ್ಲಿಪ್ಸು, ಸೀರಿಯಲ್ಸು, ಬಿಗ್ ಬಾಸ್ ವಿಡಿಯೋಸು ನಾವು ಡೌನ್ಲೋಡ್ ಮಾಡಿಬಿಟ್ಟು ವಿತ್ ಸೇಮ್ ಅದನ್ನೇ ಅಪ್ಲೋಡ್ ಮಾಡಿದರೆ ಓಕೆನಾ? ನಿಮ್ಮ ವಾಯ್ಸ್ ಓವರ್ ಕೊಡದೇನೆ ನೀವು ಸೇಮ್ ಅದನ್ನೇ ಅಪ್ಲೋಡ್ ಮಾಡಿಬಿಟ್ರೆ ನೀವು ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಬಿಗ್ ಬಾಸ್ ಮತ್ತು ಸೀರಿಯಲ್ ವೀಡಿಯೋಸ್ನ ಸಪೋಸ್ ಲೆಂದಿ ವಿಡಿಯೋಸ್ ಇರ್ತವೆ ಅಂತ ಅಂದ್ಕೊಳ್ಳೋಣ. ಬಿಗ್ ಬಾಸ್ ವಿಡಿಯೋಸು, ಸೀರಿಯಲ್ ವಿಡಿಯೋಸು, ಬಿಗ್ ಬಾಸ್ ಅಂತ ಅಂದರೆ 1 ಅವರ್ ಇರುತ್ತೆ. ಓಕೆನಾ? ಆ ಒಂದು 1 ಅವರ್ ಇದ್ದಿದ್ದ ವಿಡಿಯೋನ ನೀವು ಅಲ್ಲಲ್ಲಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಎಲ್ಲ ಮರ್ಜ್ ಮಾಡಿಬಿಟ್ಟು ನೀವು ವಿಡಿಯೋನ ಸೇಮ್ ಅದೇ ವಾಯ್ಸಿಂದ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗಿರ್ತಾವಲ್ವ ವಿಡಿಯೋಸು. ಓಕೆನಾ? ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದೇ ಯೂಟ್ಯೂಬೇ ಆಗಿರ್ಬೋದು. ಓಕೆನಾ? ಇದರಲ್ಲಿ ಏನು ವೈರಲ್ ಆಗಿರ್ತಾವಲ್ವ ವಿಡಿಯೋಸ್, ಆ ವೈರಲ್ ಆಗಿರೋ ವಿಡಿಯೋಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋದ್ರಿಂದ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಸೊ ಬೇರೆ ಬೇರೆ ಆರ್ಟಿಸ್ಟ್ ಇರ್ತಾರಲ್ವ ಅವರೆಲ್ಲ ಸಾಂಗ್ಸ್ನ ಹಾಡಿರ್ತಾರಲ್ವ ಆ ಒಂದು ಸಾಂಗ್ಸ್ನ ನೀವು ಕಟ್ ಮಾಡಿ ಸೊ ಯಾವ ಒಂದು ಸಾಂಗ್ಸ್ನ ವಿಡಿಯೋಸ್ನ ಎಲ್ಲ ನೀವು ಕಟ್ ಮಾಡಿಬಿಟ್ಟು ಎಲ್ಲ ಸೇರಿ ಒಂದೇ ವಿಡಿಯೋದಲ್ಲಿ ಮರ್ಜ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಿಮಗೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಓಕೆನಾ? ಸೊ ಅದ್ರದ್ದು ಕಾಪಿ ರೈಟ್ ಓನರೇ ಬೇರೆ ಇರ್ತಾರೆ. ಸೊ ನೀವು ಅದು ಬೇರೆ ಚಾನಲಲ್ಲಿ ಅಂದರೆ ಬೇರೆಯವರು ಲೈಸೆನ್ಸ್ ತಗೊಂಡು ಆ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ ಆಲ್ರೆಡಿ. ಸೊ ಅಂಥದ್ದನ್ನು ನೀವು ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲ ವಿಡಿಯೋಸ್ನ ಮರ್ಜ್ ಮಾಡಿ ಆ ಒಂದು ಹಾಡಿರುವಂತಹ ಎಲ್ಲ ವಿಡಿಯೋಸ್ನ ಮರ್ಜ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದ್ರಿಂದ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬೇರೆಯವರು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ನ ನಾವು ಡೌನ್ಲೋಡ್ ಮಾಡಿಬಿಟ್ಟು
ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಓಕೆನಾ. ಸಪೋಸ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಇದೇ ವಿಡಿಯೋ ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಓಕೆನಾ. ಸೊ ನೀವು ವರ್ಷ ಪೂರ್ತಿ ಕಷ್ಟಪಡ್ತೀರಾ, ಎಲ್ಲ ವಿಡಿಯೋಸ್ ಹಾಕ್ತೀರಾ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ, ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸೊ ಆವಾಗ ಯೂಟ್ಯೂಬಿಂದ ಒಂದು ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಚಾನಲ್ ರೀಯೂಸ್ಡ್ ಕಂಟೆಂಟ್ ಬಂದಿದೆ, ನಿಮ್ಮ ಚಾನಲ್ ಮೇಲೆ ಮಾನಿಟೈಸೇಷನ್ ಆಗೋದಿಲ್ಲ ಅಂಥೇಳಿ. ಸೊ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸೊ ಯಾವುದೇ ಬೇರೆಯವರ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಅದರಲ್ಲಿ ನಿಮ್ಮ ಒಂದು ಓನ್ ವೀಡಿಯೋಸ್ನ ಮಾಡಿ. ಓಕೆನಾ. ಸೊ ನಿಮಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ವಾಯ್ಸ್ ಓವರ್ನ ಕೊಟ್ಟು ಆ ಥರ ವೀಡಿಯೋಸ್ ಮಾಡಿ. ಸೊ ಓಕೆನಾ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟೊತ್ತು ನಾನು ಯಾವ ರೀತಿಯ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದೆ, ಯಾವ ರೀತಿಯ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ ಅಂತ ಇದೆ. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋಣ, ಈ ರೀಯೂಸ್ಡ್ ಕಂಟೆಂಟ್ ಬಂದರೆ ನಾವು ಏನು ಮಾಡಬೇಕು ಮೇಡಮ್, ಅಂದರೆ ಮಾನಿಟೈಸೇಷನ್ನೇ ಆಗೋದಿಲ್ವಾ ನಮ್ಮ ಚಾನಲ್ನ ಅಂತ ಕೂಡ ನೀವು ಕೇಳ್ಬೋದು. ಸೊ ಹಾಗೇನಿಲ್ಲ, ರೀಯೂಸ್ಡ್ ಕಂಟೆಂಟ್ ಅಂತ ಬಂದಾಗ ಈ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಾಗ ನಿಮಗೆ 2 ಆಪ್ಷನ್ ಇರುತ್ತೆ ಕೆಳಗಡೆ. ಒಂದು ಬಂದ್ಬಿಟ್ಟು ಅಪೀಲ್ ಅಂತೇಳಿ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ಅಪ್ಲೈ ಅಂತಿರುತ್ತೆ. ಸೊ ಅಪೀಲ್ ಅಂದರೆ ಏನು, ಅಪೀಲ್ ಮಾಡ್ಕೊಳೋದು, ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯೂಟ್ಯೂಬ್ ಅವ್ರಿಗೆ. ಓಕೆನಾ. ನಮ್ಮ ಚಾನಲಲ್ಲಿ ಈ ಥರ ರೀಯೂಸ್ಡ್ ಕಂಟೆಂಟ್ ಬರೋ ಥರ ಯಾವ ಒಂದು ವೀಡಿಯೋಸ್ ಇಲ್ಲ ಅಂಥೇಳಿ ಅಪೀಲ್ ಮಾಡ್ಕೋಬೋದು. ಓಕೆನಾ. ಸೊ ಅದು ಯಾವಾಗ ಮಾಡಬೇಕು ಅಂತಂದರೆ ನೀವು ನಿಮ್ಮ ಚಾನಲಲ್ಲಿ ಯಾವುದೇ ಥರ ರೀಯೂಸ್ಡ್ ಕಂಟೆಂಟ್ ವೀಡಿಯೋಸ್ ಇಲ್ಲ ನಿಮ್ಮ ಚಾನಲಲ್ಲಿ, ಬೈ ಮಿಸ್ಟೇಕಾಗಿ ಯೂಟ್ಯೂಬ್ ಅವರೇ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ ಅಂಥೇಳಿ, ಆವಾಗ ನಿಮಗೆ ಆ ಥರ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನೀವು ಅಪೀಲ್ನ ಕಳಿಸ್ಬೋದು. ಅಪೀಲ್ನ ಹೇಗೆ ಮಾಡೋದು ಅಂಥೇಳಿ ಅದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಬೇಕಾದರೆ ನಾನು ಮಾಡ್ತೀನಿ. ಸೊ ಅಪೀಲ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ವಿಡಿಯೋ ಮಾಡಿ ಕಳಿಸ್ಬೇಕು, ಸಪ್ರೇಟ್ ವಿಡಿಯೋ ಮಾಡಿ. ಓಕೆನಾ. ಸೊ ಆ ಸಪ್ರೇಟ್ ವಿಡಿಯೋ ಹೇಗೆ ಮಾಡೋದು, ಅಪೀಲ್ ವಿಡಿಯೋ ಹೇಗೆ ಮಾಡೋದು, ಅಪೀಲ್ ವಿಡಿಯೋದಲ್ಲಿ ನಾವು ಏನೇನು ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಂಥೇಳಿ ನಾನು ಬೇಕಿದ್ರೆ ಸಪ್ರೇಟ್ ವಿಡಿಯೋನೇ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ಓಕೆನಾ. ರೀಯೂಸ್ಡ್ ಕಂಟೆಂಟ್ ಬಂದಾಗ ನಿಮ್ಮ ಚಾನಲಲ್ಲಿ ನೀವು ಸರ್ಚ್ ಮಾಡಬೇಕು, ನಿಮ್ಮ ಚಾನಲಲ್ಲಿ ಸೊ ನಿಮ್ಮ ವೀಡಿಯೋಸ್ನೆಲ್ಲ ಸರ್ಚ್ ಮಾಡಿಬಿಟ್ಟು ಹಂಗೆ ಯಾವ ಒಂದು ವಿಡಿಯೋದಲ್ಲಿ ರೀಯೂಸ್ಡ್ ಕಂಟೆಂಟ್ ಬರೋ ಥರ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂಥೇಳಿ ನಿಮ್ಗೆ ಅನಿಸಿದರೆ ಆ ಒಂದು ವಿಡಿಯೋನ ಕಂಪ್ಲೀಟ್ ಡಿಲೀಟ್ ಮಾಡಿ, ಇಲ್ಲ ಅಥವಾ ಪ್ರೈವೇಟಲ್ಲಿಡಿ. ಓಕೆನಾ. ಸೊ ಆ ಒಂದು ವಿಡಿಯೋನ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ, ಒಂದು 2-3 ದಿನ ಟೈಮ್ ತೊಗೊಂಡು ಆ ವಿಡಿಯೋನ ಸರ್ಚ್ ಮಾಡಿ. ಓಕೆನಾ. ಸರ್ಚ್ ಮಾಡಿಬಿಟ್ಟು ನಿಮಗೆ ರೀಯೂಸ್ಡ್ ಕಂಟೆಂಟ್ ಬರೋ ಥರ ವಿಡಿಯೋನ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂಥೇಳಿ ಆ ಒಂದು ವಿಡಿಯೋ ಸರ್ಚ್ ಮಾಡಿಬಿಟ್ಟು ನೀವು ಆ ವಿಡಿಯೋನ ಡಿಲೀಟ್ ಮಾಡಿ ಅಥವಾ ಪ್ರೈವೇಟಲ್ಲಿಡಿ. ಆಮೇಲೆ ಬಂದ್ಬಿಟ್ಟು ನೀವು ಅಪೀಲ್ ಮಾಡ್ಬೋದು. ಓಕೆನಾ. ಇಲ್ಲಾಂದರೆ ಅಪ್ಲೈ ಮಾಡ್ಬೋದು. 2 ಆಪ್ಷನ್ ಇರುತ್ತೆ. ಸೊ ಈ ಥರ ರೀಯೂಸ್ಡ್ ಕಂಟೆಂಟ್ ಬಂದಾಗ ನೀವು ಅಪೀಲ್ ಕೂಡ ಮಾಡ್ಬೋದು, ಅಪ್ಲೈ ಕೂಡ ಮಾಡಿಕೊಂಡು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಓಕೆನಾ. ಫಸ್ಟ್ ಹಾಗೇನೆ ಚೆಕ್ ಮಾಡ್ದೇನೆ ನೀವು ನಿಮ್ಮ ರೀಯೂಸ್ಡ್ ಕಂಟೆಂಟ್ ಬಂದಿರುವಂತಹ ವಿಡಿಯೋನ ಡಿಲೀಟ್ ಮಾಡ್ದೇನೆ ನೀವು ಹಾಗೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಆವಾಗ ಯೂಟ್ಯೂಬ್ ಅವರು ಇನ್ನೊಂದ್ಸಲಿ ಚೆಕ್ ಮಾಡಿದಾಗ ರೀಯೂಸ್ಡ್ ಕಂಟೆಂಟ್ ಇದ್ದಿದ್ದು ಗೊತ್ತಾದರೆ ಅವರು ಬಂದ್ಬಿಟ್ಟು ಫಸ್ಟ್ ಟೈಮ್ ಬಂದ್ಬಿಟ್ಟು ನಿಮಗೆ 30 ಡೇಸ್ ಟೈಮ್ ಕೊಟ್ಟಿರ್ತಾರೆ ಅವರು. ಓಕೆನಾ. 30 ಡೇಸ್ ಒಳಗಡೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಓಕೆನಾ. ಸೊ ನೀವು ಸೆಕೆಂಡ್ ಟೈಮ್ ಇದೇ ಥರ ಅಪ್ಲೈ ಮಾಡಿದಾಗ ನೀವು ಸೆಕೆಂಡ್ ಟೈಮ್ ಕೂಡ ರೀಯೂಸ್ಡ್ ಕಂಟೆಂಟ್ ಇದೆ ನಿಮ್ಮ ಚಾನಲಲ್ಲಿ ಅಂತ ಗೊತ್ತಾದಾಗ ಆವಾಗ ನಿಮಗೆ 90 ಡೇಸ್ ಕೊಡ್ತಾರೆ. ಓಕೆನಾ. ಸೊ 90 ದಿನಗಳವರೆಗೆ ನೀವು ಕಾಯಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೆ. ಅಲ್ಲಿ ಈ ಥರ ರೀಯೂಸ್ಡ್ ಕಂಟೆಂಟ್ ಏನಾದರೂ ಬಂದಿದ್ರೆ ಒಂದ್ಸಲಿ ಚೆಕ್ ಮಾಡಿಕೊಂಡು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಬಂದ್ಬಿಟ್ಟು ಅಪ್ಲೈ ಮಾಡಿ. ಓಕೆನಾ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಷ್ಟೇ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಗೈಸ್ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.